ಇವತ್ತಿನ ಪ್ರಮುಖ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನನ್ನ ಜೊತೆ ಎಡಿಟರ್ ಔಟ್ಪುಟ್ ಆಗಿರುವಂತಹ ಮಧು ಎಂ ಉತ್ತವಳಿದ್ದಾರೆ. ಮಧು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನವಿತಾ. ನಮಸ್ತೆ. ಅದೇ ರೀತಿಯಾಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಅವರಿದ್ದಾರೆ. ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನವಿತಾ ಜಿ. ನಮಸ್ತೆ. ಹಾಗಾದ್ರೆ ಇವತ್ತಿನ ಪ್ರಮುಖ ವಿದ್ಯಮಾನ ಯಾವುದು ನೋಡ್ತಾ ಹೋಗೋಣ. ಲೋಕಸಭೆ ಚುನಾವಣೆ ಆದ ಬಳಿಕ ರಾಜ್ಯದಲ್ಲಿ ಉರುಳುತ್ತಾ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪ್ರಶ್ನೆಯನ್ನ ಇವತ್ತು ನಡೆದಂತಹ ಈಗಾಗಲೇ ಇಂತಹ ಹೇಳಿಕೆಗಳು ಪ್ರಶ್ನೆಯನ್ನ ಅನುಮಾನಗಳನ್ನ ಮೂಡಿಸುತ್ತೆ. ನಾಥ್ ಆಪರೇಷನ್ ಬಗ್ಗೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಅವರು ಸುಳಿವನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈ ಹೇಳಿಕೆ ಹಲ್ಚಲನ್ನ ಸೃಷ್ಟಿಸಿದೆ. ಮಹಾರಾಷ್ಟ್ರ ಸಿಎಂ ಕೊಟ್ಟಂತಹ ಹೇಳಿಕೆ ಈಗ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಏಕನಾಥ್ ಶಿಂದೆ ಹೇಳಿದ್ದೇನು? ಅವರ ಹೇಳಿಕೆಗೆ ಸಿಎಂ, ಡಿಸಿಎಂ ಹಾಗೇನೆ ಸಚಿವರು ಕೊಟ್ಟಂತಹ ಪ್ರತಿಕ್ರಿಯೆ ಏನು ನೋಡೋಣ. हा कोण आहे एकनाथ शिंदे? कर्नाटकमध्ये मी आता गेलो होतो सभेला, ते बोले आमच्याकडे पण नाथ ऑपरेशन करायचं आहे. नाथ ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नाथ ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो मी तिकडे. ಪಾರ್ಲಿಮೆಂಟ್ನಲ್ಲಿ ಸೋಲ್ತೀವಿ ಅಂತ ಗೊತ್ತಾಗ್ಬಿಡೋದಲ್ಲ, ಅದಕ್ಕೆ ಆ ರೀತಿ ಮಾತಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಗೆಲ್ತೀವಿ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ. ಅದಕ್ಕೆ ಬಾಯಿ ಬಂದ ಮಾತಾಡ್ತಾ ಇರೋದು, ಹಠಾತ್ಸರಾಗಿ ಮಾತಾಡ್ತಾರೆ. ಅವ್ರ ಸರ್ಕಾರ ಉಳ್ಕೊಳ್ಳೋದೆ ಏನು ಏಕನಾಥ್ ಶಿಂದೆ ಸರ್ಕಾರ ಇದೆಯಲ್ಲ, ಅವ್ರ ಸರ್ಕಾರ ಇರೋದೇ ಡೌಟ್ ಇದೆ. ಈಗ ಮೋದಿ ಸಾಹೇಬರು ಯಾಕೆ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಿದ್ರು? ಉದ್ಧವ್ ಠಾಕ್ರೆ ಹತ್ರ ಶಕ್ತಿ ಇದೆ ಅಂತ ಇಡೀ ಜನ ಎಲ್ಲ ವಾಪಸ್ ಎಲ್ಲ MLAಗಳೆಲ್ಲ ವಾಪಸ್ಸು ಅವರು ಯೂಟರ್ನ್ ಹಾಕ್ತಾರೆ. NCPಗೆ ಹೋಗೋರು ವಾಪಸ್ NCPಗೆ ಹೋಗ್ತಾರೆ. ಶಿವಸೇನಾ ಇದ್ದವರು ವಾಪಸ್ ಶಿವಸೇನಾಗೆ ಹೋಗ್ತಾರೆ. ಸೊ ಮತ್ತೆ ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗ್ತದೆ. ನಮ್ಮ ಶಾಸಕರೆಲ್ಲರೂ ಕೂಡ ಪಕ್ಷಕ್ಕೆ ಬದ್ಧರಾಗಿದ್ದಾರೆ. ದಿವಸ ಯಾರು ಕೂಡ ಹೋಗೋದಲ್ಲ. ಬಿಜೆಪಿಯಿಂದ JDS ಇಂದ ಇವತ್ತು ಅನೇಕ ಶಾಸಕರು ಇವತ್ತು ದಿವಸ ಈಗಾಗಲೇ ನಮ್ಮ ಜೊತೆ ಓಪನ್ ಆಗಿ ಗುರುತಿಸ್ಕೊಂಡವರು ಇದ್ದಾರೆ. ನಮ್ದೇನು ಕೆಡುತ್ತೀರ, ನಿಮ್ದು ನೋಡ್ಕೊಳ್ಳಿ ಅಂತ ಹೇಳೋರು ಏಕನಾಥ್ ಶಿಂದೆ ಅವರಿಗೆ. 6 ಮೀಟರ್ ಜಿಗಿಬೋದು, 7 ಮೀಟರ್ ಜಿಗಿಬೋದು. ಲಾಂಗ್ ಜಂಪ್ 15 ಮೀಟರ್ 16 ಮೀಟರ್ ಜಿಗ್ಲಿಕ್ಕೆ ಆಗೋಲ್ಲ. ಹಂಗಿದೆ ಸಮಸ್ಯೆದು. ಅಷ್ಟು ಲಾಂಗ್ ಜಂಪ್ ಜಿಗ್ಲಿಕ್ಕೆ ಆಗೋಲ್ಲ ಯಾರಿಗೂ. ಇನ್ನು ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಹೇಳಿಕೆಗೆ ಬಿಜೆಪಿ ನಾಯಕರು ಕೊಟ್ಟಂತಹ ಪ್ರತಿಕ್ರಿಯೆ ಏನು ನೋಡಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ ಅವರಲ್ಲಿ ಜಗಳ, ನಾನ್ ಮುಖ್ಯಮಂತ್ರಿನಾ ಅನ್ನುವಂತ ಪೈಪೋಟಿ ಇವತ್ತೇನು ಉಪಮುಖ್ಯಮಂತ್ರಿಗಳಾದಂತಹ ಶಿವಕುಮಾರ್ ಅವರಲ್ಲಾಗ್ಲಿ ಸಿದ್ದರಾಮಯ್ಯನವರ ಮಧ್ಯೆ ಬಹಳ ಒಂದು ದೊಡ್ಡ ಸಂಘರ್ಷ ಇದೆ. ಪ್ರತಿದಿನ ಆ ಗುಂಪುಗಾರಿಕೆ, ಈ ಜಗಳ ನಡೀತಾನೆ ಬಂದಿದೆ. ಅವರ ಅಧಿಕಾರದ ದಾಹದಿಂದ ಅವರೇ ಸ್ವತಃ ಅವ್ರ ಸರ್ಕಾರ ಬೀಳಬೇಕೇ ಹೊರತು ನಮ್ಮ ಪ್ರಯತ್ನ ಏನೂ ಬೇಕಿಲ್ಲ ಇದಕ್ಕೆ. ನೋಡಿ, ಏಕನಾಥ್ ಶಿಂದೆ ಅವರು ಏನು ಹೇಳಿದ್ದಾರೆ ನನಗೆ ಮಾಹಿತಿ ಇಲ್ಲ. ತಾವು ಹೇಳ್ತಾ ಇದ್ದೀರಿ. ನಾನು ರಾಜ್ಯದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿಯನ್ನ, ನಮ್ಮ ಕರ್ತವ್ಯವನ್ನ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇವೆ. ಮುಂದೂ ಕೂಡ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೇವೆ. ಆ ಒಂದು ಸರ್ಕಾರ ಬೀಳಿಸಕ್ಕಂತ ಪ್ರಯತ್ನ ನಾವು ಮಾಡೋದಿಲ್ಲ. ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿ ಬಹಳ ಸಂತೋಷದಿಂದ ನಾವು ಕೂತಿದ್ದೇವೆ. ಆಪರೇಷನ್ ಮತ್ತೊಂದು ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹಾಗಾದ್ರೆ ರಾಜ್ಯದಲ್ಲಿ ಉರುಳುತ್ತಾ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಸುಭದ್ರ ಸರ್ಕಾರ ಇದೆ. ಒಂದಷ್ಟು ಅಸಮಾಧಾನಗಳು ಖಂಡಿತವಾಗ್ಲೂ ಕೂಡ ಶಾಸಕರಲ್ಲಿ, ಸಚಿವರಲ್ಲಿ ಇರಬಹುದು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಂತ ಹೇಳಿ ಸರ್ಕಾರ ಉರುಳೋದಕ್ಕೆ ಸಾಧ್ಯ ಇದೆಯಾ? ಅಷ್ಟೊಂದು ನಂಬರ್ ಬಿಜೆಪಿಗಾಗಿರ್ಬೋದು, JDS ಒಟ್ಟಾರೆ ಲೆಕ್ಕ ಹಾಕಿದ್ರು ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇವೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮತ್ತು ಈಗಾಗಲೇ ಮಹಾಗಠಬಂಧನ ಸರ್ಕಾರವನ್ನು ಉರುಳಿಸಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಏನಾಯಿತು, ಸರ್ಕಾರ ರಚನೆ ಆಗಿದ್ದನ್ನ ಗಮನಿಸಿದ್ವಿ. ಬಟ್ ಕರ್ನಾಟಕದ ಲೆಕ್ಕದಲ್ಲಿ ನಾವು ಗಮನಿಸಿದ್ರೆ ಈಗ ಏಕನಾಥ್ ಶಿಂದೆ ಅವರು ಹೇಳಿಕೆಯನ್ನ ಕೊಡ್ತಾರೆ, ನಾಥ್ ಆಪರೇಷನ್ ನ ವಿಚಾರವನ್ನ ಹೇಳ್ತಾರೆ. ಬಟ್ ಕರ್ನಾಟಕದಲ್ಲಿ ಅಷ್ಟೊಂದು ಈಸಿನ ಅಥವಾ ಚುನಾವಣೆಯ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಗಳ ಮೂಲಕ ಮತ ಪಡೆಯುವಂತಹ ಪ್ರಯತ್ನನ ಪ್ರಮುಖವಾಗಿ ಈಗ ಆ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಅಂತ ಅನ್ಸುತ್ತೆ. ನವಿತಾ, ಇಟ್ಸ್ ಆಲ್ ಅಬೌಟ್ ಬ್ಯಾಟಲ್ ಆಫ್ ಪರ್ಸೆಪ್ಷನ್ಗೋಸ್ಕರ ಅವರು ಏನು ಮಾತನಾಡುವಂಥದ್ದನ್ನ ನಾವು ನೋಡಿದ್ದೀವಿ. ಅದು ರಾಜಕಾರಣ ಅಂದ್ರೆ ಪರ್ಸೆಪ್ಷನ್ಗೋಸ್ಕರ ಆ ದೃಷ್ಟಿಕೋನದಲ್ಲಿ ಲೆಕ್ಕಾಚಾರ ಅವರವರ ಆಯಾಮಗಳು ಮಾತಾಡ್ತಾರೆ. ಈಗ ನೋಡಿ, ಅಶ್ವಥ್ ನಾರಾಯಣ್ ಹೇಳಿದ್ರು ಬಂದಾಗಿಂದನೋ ಪ್ರಾಬ್ಲಮ್ ಇದೆ, CM ಕಿತ್ತಾಟ, ಕುರ್ಚಿ ಎಲ್ಲ. ಅಫ್ಕೋರ್ಸ್ ಅದು ಭಾಗಶಃ ಸತ್ಯ.
ಯಾವ ಥರ ಅಂತಂದರೆ ಈಗ ನೋಡಿ ಡಿವೈಡೆಡ್ ಬೈ CM ಚೇರ್ ಇರ್ಬೋದು, ಅದು 100% ನಿಜ ಆದರೂ ಕೂಡ ಯುನೈಟೆಡ್ ಬೈ ಎಲೆಕ್ಷನ್ ಅನ್ನೋಂಥದ್ದು ಒಂದು ಪರ್ಪಸ್ಫುಲಿ ಒಂದು ಸ್ಟ್ರಾಟಜಿ ಕಾಂಗ್ರೆಸ್ ಒಳಗಡೆ ಕಂಡಿದೆ. ಅದು ವಿಧಾನಸಭಾ ಚುನಾವಣೆಯಲ್ಲಿ ಇರ್ಬೋದು, ವಿಧಾನಸಭಾ ಚುನಾವಣೆ ನಂತರ ಬಂದಂಥ ಈ ಲೋಕಸಭಾ ಚುನಾವಣೆಯಲ್ಲಿ ಇರ್ಬೋದು, ಯುನೈಟೆಡ್ ಆಗಿ ಒಂದು ಫೋರ್ಸ್ಫುಲ್ ಆಗಿ ಕೆಲಸ ಮಾಡಿರೋದನ್ನ ವಿಸಿಬಲ್ ಆಗಿ BJP ಆತ್ಮಾವಲೋಕನ ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆಗಳಾಗಿದೆ ಅನ್ನೋಂಥ ವರದಿಗಳು ಫ್ಲೋಟ್ ಆಗಿದ್ದನ್ನು ನೋಡಿದ್ವಿ. ಸೊ ಅಷ್ಟರ ಮಟ್ಟಿಗೆ ಅವರು ದೇ ಎಂಜಾಯ್ಡ್ ಬೈ ರೈಡಿಂಗ್ ಆನ್ ಗ್ಯಾರಂಟಿ ವಿಚಾರದಲ್ಲಿ ತುಂಬ ವಿಶ್ವಾಸದಿಂದ ಮಾಡಿದ್ದಾರೆ. ಮತ್ತು ಮಂತ್ರಿಗಳು, ಅವರ ಸಂಬಂಧಿಕರು, ಮಕ್ಕಳು ಈ ರೀತಿ ಅಲ್ಲಿ ಏನು ಕ್ಯಾಂಡಿಡೇಟನ್ನು ಹಾಕಿದ್ರಿಂದ ಅದನ್ನು ಕೂಡ ಏನು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಇನ್ ರಿಟರ್ನ್ ಎಫೆಕ್ಟಿವ್ ಆಗಿ ಮಾಡಿದ್ದಾರೆ ಅನ್ನುವಂಥದ್ದು, ಇನ್ ರಿಟರ್ನ್ ಅದು ಸೀಟಾಗಿ ಕನ್ವರ್ಟ್ ಆಗಬಹುದು. ಆ ಮೂಲಕ ಒಂದಷ್ಟು ಒಳ್ಳೆಯ ಸಾಧನೆಯನ್ನು ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ, ಆ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ. ಆದರೆ ವೇರಸ್ BJPಗೆ ಅದರದ್ದೇ ಆದಂಥ ಸವಾಲುಗಳು ಈ ಸಲ ಕಂಡುವು. ಅದರ ಆಚೆಗೆ ಸ್ಥಾನ ಗಳಿಕೆಯಲ್ಲಿ ಯಾವ ರೀತಿ ಆಗುತ್ತೆ ನೋಡಬೇಕು. ಆದರೆ ಎಗೇನ್ ಬ್ಯಾಕ್ ಟು ಸರ್ಕಾರ ಪತನ ಮತ್ತೊಂದು ಅಂತ ಬಂದಂಥ ಸಂದರ್ಭದಲ್ಲಿ ಮೊದಲ 6 ತಿಂಗಳು ಇದ್ದಂಥ ಒಂದು ಆ ಮಟ್ಟದ ತೀವ್ರತರವಾದ ಒಂದು ಚರ್ಚೆ ಮೈತ್ರಿ ಆದಂಥ ಸಂದರ್ಭದಲ್ಲಿ ಲೋಕಸಭಾ ನಂತರ ಮತ್ತೆ ಮೋದಿಯವರ ಒಂದು 3ನೇ ಅವಧಿಯ ಆಡಳಿತ ಅವಧಿಯಲ್ಲಿ ಏನಾದರೂ ಆಗ್ಬೋದು, ಇಲ್ಲಿ MLAಗಳು ದಂಗೆ ಇಡ್ಬೋದು, ಈಗಾಗಲೇ ಅನುದಾನ ಸಿಗ್ತಾ ಇಲ್ಲ, ಅದೆಲ್ಲವೂ ಹೌದು. ಅಂತ ಒಂದು ಚರ್ಚೆಗಳಿಗೆ ಆಸ್ಪದ ಇರುವಂಥ, ಆದ್ಯತೆ ಇರುವಂಥ ವಾತಾವರಣ ಸನ್ನಿವೇಶಗಳು ಕಾಣ್ತಾ ಇರಬಹುದು. ಆದರೆ ಅಷ್ಟರ ಮಟ್ಟಿಗೆ ಅದು ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರವೇ ಅದು ಯಾವ ರೀತಿಯ ಚಿತ್ರಣ ಅಂತ ಗೊತ್ತಾಗೋದು. ಅಲ್ಲಿವರೆಗೂ ಕೂಡ ಇವತ್ತೇನು 48 ಸೀಟು ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆ ಒಟ್ಟಾರೆ ನಡೀತಾ ಇರುವಂಥ, ಅದರಲ್ಲಿ ಇವತ್ತು 11 ಸೀಟ್ ಇತ್ತು, ಇನ್ನು ಉಳಿಕೆ 13 ಸೀಟಿಗೆ ನೆಕ್ಸ್ಟ್ ನಡೆಯುತ್ತೆ 5th ಸ್ಟೇಜಲ್ಲಿ. ಈಗಾಗಲೇ 3 ಸ್ಟೇಜಲ್ಲಿ 20+ ಎಲ್ಲ ಆಗೋಗಿದೆ 24ರವರೆಗೆ. ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ಬೇಕಾಗಿರುವಂಥ ಒಂದು ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚು ಉತ್ತರ ಪ್ರದೇಶ ಆದ ನಂತರ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದ್ರಿಂದ, ಮಹಾರಾಷ್ಟ್ರ ಕೂಡ ದೊಡ್ಡ ಸರ್ಕಾರ, ದೊಡ್ಡ ರಾಜ್ಯ, ಆ ಕಾರಣಕ್ಕೇ ಅಲ್ಲಿ ಒಂದು ಸರ್ಕಾರವನ್ನು ತರುವಂಥ ಪ್ರಯತ್ನಗಳಾಗಿದ್ದು, ಅದರ ಭಾಗವಾಗಿ CM ಆಗಿದ್ದವರು DCM ಆಗಿದ್ದು, ಎಲ್ಲ ತ್ಯಾಗ ಮತ್ತೊಂದು ಎಲ್ಲ ಲೆಕ್ಕಾಚಾರ ಹಾಕಿ ಎರಡೂ ಪಕ್ಷಗಳನ್ನು ಇಬ್ಬಾಗ ಮಾಡಿ ಈಗಾಗಲೇ ಹಲವಾರು ಸಂದರ್ಶನಗಳಲ್ಲಿ ಏನು ಪ್ರಧಾನಿ ಮೋದಿ ಅವರಿಗೆ ನಮ್ಮ ನೆಟ್ವರ್ಕಿಂದ ಆದಂಥ ಸಂದರ್ಶನದಲ್ಲೂ ಕೂಡ ಕೇಳಿದಂಥ ಪ್ರಶ್ನೆಗಳಲ್ಲಿ ಈ ಬೆಳವಣಿಗೆಗಳಿಂದ ಅನುಕಂಪ ಅವ್ರ ಪರ ಇದೆ ಅಂತ ಅನ್ಸಲ್ವಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಮೋದಿ ಅವರು ಅದಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಅನುಕಂಪ ಅವ್ರ ಪರ ಅಲ್ಲ, ನೀವು ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ಒಂದು ಬಹುಮತದ ಸರ್ಕಾರವನ್ನು ಕೊಡುವಂಥ ಶಕ್ತಿ BJPಗೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಅಧಿಕಾರದ ಆಸೆಯಿಂದ ದಶಕಗಳ ಕಾಲ ಇದ್ದಂಥ ಒಂದು ಮೈತ್ರಿಯನ್ನು ಒಡೆದು ಉದ್ಧವ್ ಠಾಕ್ರೆ ಅವರು ಸೈದ್ಧಾಂತಿಕ ವಿರೋಧಿಗಳ ಹತ್ರ ಹೋಗಿದ್ದಾರೆ. ಅವ್ರ ಬಗ್ಗೆ ಬೇಸರ ಇದೆ, ಹಾಗಾಗಿ ನಮ್ಮ ಬಗ್ಗೆ ಬೇಸರ ಇಲ್ಲ, ನಮಗೆ ಅನುಕಂಪ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಆ ಮಾತು ಮತವಾಗಿ ಕನ್ವರ್ಟ್ ಆಗುತ್ತಾ ಅನ್ನುವಂಥ ನೋಡಬೇಕು. ಅದರ ಮಧ್ಯೆ ಉಳಿದಿರುವಂಥ ಕ್ಷೇತ್ರಗಳಲ್ಲಿ ಏಕನಾಥ್ ಶಿಂದೆ ಅವರಿಗೆ ಅತ್ಯಂತ ಪ್ರಮುಖವಾದಂಥ ಘಟ್ಟ ಇದು. ಅಜಿತ್ ಪವಾರ್ ಅವರಿಗೆ ಅತ್ಯಂತ ಪ್ರಮುಖವಾದ ಘಟ್ಟ. ಯಾಕಂದರೆ ಮರಾಠವಾಡ ಈ ಭಾಗದಲ್ಲೆಲ್ಲ ಏನು ಅವರು ಅತ್ಯಂತ ತುಂಬ ಈ ಬಾರಾಮತಿ ಆದಮೇಲೆ ಕೆಲವು ಕ್ಷೇತ್ರಗಳಲ್ಲಿ ಇವತ್ತೇನು ಎಲೆಕ್ಷನ್ ನಡೀತಾ ಇದೆ, ಅಲ್ಲೆಲ್ಲ ಅವರ ವೈಯಕ್ತಿಕ ಜಿದ್ದಿದೆ. ಏನು ಅಜಿತ್ ಪವಾರ್ ಪ್ರತಿಷ್ಠೆ ಅನ್ನುವಂಥದ್ದು ಶರದ್ ಪವಾರ್ ಅವರ ಫ್ಯಾಮಿಲಿ ವಿರುದ್ಧ ಈ ಸಲ ಪಣಕ್ಕೆ ಬಿದ್ದಿದೆ. ಮತ್ತೊಂದು ಕಡೆ ಏಕನಾಥ್ ಶಿಂದೆ ಅವರು ಈಗ ಉದ್ಧವ್ ಠಾಕ್ರೆ ಬಣ ಇಷ್ಟೆಲ್ಲ ಏನು ಸೈನ್ಯರಹಿತವಾಗಿ ಅಥವಾ ಸೇನಾನಿಗಳ ರಹಿತವಾಗಿ ದಂಡನಾಯಕರುಗಳ ರಹಿತವಾಗಿ ಏನಾದರೂ ಪರ್ಫಾರ್ಮೆನ್ಸ್ ಕೊಟ್ಟಂಥ ಸಂದರ್ಭದಲ್ಲಿ ಇವರ ಒಂದು ವರ್ಚಸ್ಸು ಪ್ರತಿಷ್ಠೆ ಅನ್ನುವಂಥದ್ದು ಪಣಕ್ಕಿಡಲಾಗುತ್ತೆ. ನಾಳೆ ಮುಂದುವರೆದ ಮೈತ್ರಿ ಇರ್ಬೋದು ಅಥವಾ ಇವರ CM ಸ್ಥಾನ ಇರ್ಬೋದು, ಎಲ್ಲದಕ್ಕೂ ಕೂಡ ಮ್ಯಾಟ್ ಆಗುತ್ತೆ. ಸೊ ಹೀಗಾಗಿ ಇಲ್ಲಿ ಕರ್ನಾಟಕ ಸರ್ಕಾರವನ್ನು ಕೂಡ ಬೀಳಿಸುವಂತ ಪ್ರಯತ್ನಗಳಾಗ್ತಾ ಇದೆ ಅಥವಾ ಬಿಡಬಹುದು ಅಂತ ಪ್ರಯತ್ನಗಳ ಲಾಭ ಯಾವ ಕಡೆ ಹರಿತಾ ಇದೆ ಅಂದ್ರೆ BJP ಕಡೆ ಹರಿತಾ ಇದೆ. ಅಂದ್ರೆ ಕೇಂದ್ರದಲ್ಲಿ ಮತ್ತೊಮ್ಮೆ BJP ಬಂದೇ ಬರುತ್ತೆ ಅನ್ನುವಂಥ ಒಂದು ವಿಶ್ವಾಸದ ಮೆಸೇಜ್ಗಳನ್ನು ಕೊಡುವಂತ ಒಂದು ಭಾಗವಾಗಿ ಈ ಒಂದು ಮಾತುಗಳನ್ನು ನೋಡಬಹುದು ಮೇಲ್ನೋಟಕ್ಕೆ. ಅದರ ಆಚೆಗೆ ಇವರು ಸಹಜವಾಗಿ ಇವ್ರದೇ ಆದಂಥ ಪೊಲಿಟಿಕಲ್ ಕೌಂಟರ್ನ ಕೊಡ್ತಾ ಇದ್ದಾರೆ. ಮೊದಲು ನಿಮ್ಮ ಸರ್ಕಾರವನ್ನು ಉಳಿಸ್ಕೊಡಿ, ಈ ಎಲೆಕ್ಷನ್ ಆದ್ಮೇಲೆ ನಿಮ್ದು ಉಳಿಯುತ್ತೆ ಇಲ್ವೋ ಅನ್ನೋ ಲೆಕ್ಕಾಚಾರಲ್ಲಿ ಈಗಾಗಲೇ ಕಿತ್ತಾಡಿಕೊಂಡು ಸೀಟು ಹಂಚಿಕೆಗಳನ್ನು ಮಾಡ್ಕೊಂಡಿದ್ದಾರೆ. ಒಳಗೆ ಬೇಸರಗಳಾಗಿದೆ ಮತ್ತು ಅಲ್ಲೇ ಈಗ ಪೊಲಿಟಿಕಲಿ ಅಟ್ಯಾಕ್ ಮಾಡಿದ್ರು ಸಿದ್ದರಾಮಯ್ಯ ಅವರು. ಅವರ ಸ್ಥಾನವನ್ನೇ ಉಳಿಯೋದು ಕಷ್ಟ, ಮೋದಿ ಅವರೇ ಈಗ ಕನ್ಫ್ಯೂಷನ್ ಅಲ್ಲಿದ್ದಾರೆ ಹಾಗೆ ಅಂತ ಅವರ ಪೊಲಿಟಿಕಲ್ ಮೈಲೇಜ್ಗೋಸ್ಕರ ಅವ್ರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋಣ ಏನಾಗುತ್ತೆ. ಆದರೆ ಒಟ್ಟಾರೆ ಅಲ್ಲಿನ ಮಹಾರಾಷ್ಟ್ರ ಚುನಾವಣೆಗೆ ಕರ್ನಾಟಕದ ಒಂದು, ಯಾಕಂದ್ರೆ ಕರ್ನಾಟಕ ಇಟ್ಸ್ ಅ ಸೋರ್ಸ್ ಆಫ್ ಮೋಟಿವೇಶನ್ ಅಂತಾನೂ ಹೇಳ್ಬೋದು ಕಾಂಗ್ರೆಸ್ಗೆ, ಇವಾಗ ಸೋರ್ಸ್ ಆಫ್ ಸ್ಟ್ರೆಂತ್ ಅಂತಾನೂ ಹೇಳ್ಬೋದು. ಅದು ಸಿದ್ದರಾಮಯ್ಯ ಅವರ ಜಾತಿ ಸಮೀಕರಣದಿಂದನ, ವರ್ಚಸ್ಸಿನ ನಾಯಕತ್ವದಿಂದನ ಅಥವಾ DK ಶಿವಕುಮಾರ್ ಅವರ ಚಾಣಾಕ್ಷತೆಯಿಂದನ, ಅಧ್ಯಕ್ಷತೆಯಿಂದನ ಬೇರೆ ಬೇರೆ ವಿಚಾರ. ಆದ್ರೆ ಕರ್ನಾಟಕದ ಒಂದು ಮಾಡೆಲ್ ಬೇರೆಯ ಸೋತು ಸುಣ್ಣಾಗಿ ಸೊರಗಿರುವಂತಹ ಘಟಕಗಳಿಗೆ ಇನ್ಸ್ಪಿರೇಷನ್ ಆಗಿರೋದ್ರಿಂದ ಅದೇ ಕರ್ನಾಟಕ ಸರ್ಕಾರ ಬೀಳುತ್ತೆ ಅಂತ ಹೇಳೋ ಮೂಲಕ ಒಂದಷ್ಟು ಅಲ್ಲಿ ತಮ್ಮ ಒಂದು ಓಟ್ಗೆ ಏನನ್ನ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ನೋಡ್ತಾ ಇದೀವಿ ಈ ಒಂದು ಮಾತುಗಳ ಮೂಲಕ. ಆದ್ರೆ ಅದನ್ನ ಇನ್ ರಿಯಾಲಿಟಿ ಸಾಧ್ಯನಾ ಅಂತ ನೋಡಿದ್ರೆ ಅವರಿಗೆ ಸತೀಶ್ ಜಾರಕಿಹೊಳಿ ಹೇಳಿದ್ರು, ಇಷ್ಟು ಬಹುಮತಕ್ಕೆ ಒಂದು ಪ್ಯಾರಲಲ್ ಆಗಿ ಉಪಮೆಯನ್ನ ಹೇಳಿದ್ರು. 6-7 ಮೀಟರ್ ಇದ್ರೆ ಜಂಪ್ ಮಾಡಬಹುದು, 15-20 ಮೀಟರ್ ಇದ್ರೆ ಜಂಪ್ ಮಾಡಕ್ ಸಾಧ್ಯನಾ ಅಂತ. ಸೊ ನಂಬರ್ಸ್ ಓನ್ಲಿ ವಿಲ್ ಟೆಲ್ ನವಿತಾ. ಓಕೆ, ಪಟೇಲ್ ರೀ, ಸೊ ಆಗ್ಲೇ ಹೇಳಿದ ಹಾಗೆ ಒಂದು ಈ ರೀತಿಯಾದಂತಹ ಹೇಳಿಕೆಗಳು ಅದು ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿಯ ಪರಿಣಾಮಗಳನ್ನ ಬೀರಬಹುದು, ಕರ್ನಾಟಕದಲ್ಲಿ ಅಷ್ಟು ಈಸಿ ಇದೆಯಾ ನವಿತಾ? ಕರ್ನಾಟಕದಲ್ಲಿ BS ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಅವರು ಕೊಟ್ಟ ಮಾತಿಗೆ ತಪ್ಪುವವರಲ್ಲ ಅಂತ ಒಂದು ಮಾತು. ಹಾಗಾಗಿ ಕಳೆದ ಬಾರಿ ಯಡಿಯೂರಪ್ಪನವರು ಆಪರೇಷನ್ ಕಮಲ ಸ್ಟಾರ್ಟ್ ಮಾಡಿದ್ದು
ಸುಮಾರು 9 ತಿಂಗಳ ಟೈಮ್ ತಗೊಂಡ್ರು. 17 ಜನ ಶಾಸಕರನ್ನ ಕರೆತರಲಿಕ್ಕೆ ಎಷ್ಟು ತಗೊಂಡಿದ್ರಲ್ಲಿ 9 ತಿಂಗಳು ತಗೊಂಡ್ರು. ಅದು ಕೂಡ ಯಡಿಯೂರಪ್ಪ ಗ್ಯಾರಂಟಿ ಮೇಲೆ ಮತ್ತು ಯಡಿಯೂರಪ್ಪ ಕರೆದುಕೊಂಡು ಬಂದವ್ರನ್ನೆಲ್ಲ ಮಂತ್ರಿ ಮಾಡ್ತಾರೆ ಎಂಬ ಗ್ಯಾರಂಟಿಗೆ ಮತ್ತು ಬೇರೆ ಬೇರೆ ಅವರು ಕೇಳಿದ ಖಾತೆಗಳನ್ನು ಕೊಡ್ತಾರೆ ಎಂಬ ಕಾರಣಕ್ಕಾಗಿ ಅವತ್ತು ಆಪರೇಷನ್ ಸಕ್ಸಸ್ ಆಯಿತು. ಕರ್ನಾಟಕದಲ್ಲಿ ಇವತ್ತು ಆ ಪರಿಸ್ಥಿತಿ ಇಲ್ಲ. ಆ ಜಾಗದಲ್ಲಿ ಯಡಿಯೂರಪ್ಪ ಇಲ್ಲ. ಆ ಜಾಗದಲ್ಲಿ ಯಡಿಯೂರಪ್ಪರ ಪುತ್ರ ವಿಜಯೇಂದ್ರ ಇದ್ದಾರೆ. ಆದರೆ ಅದೇ ವಿಜಯೇಂದ್ರ ಅವರಿಗೆ ಯಾವ ಸತೀಶ್ ಜಾರಕಿಹೊಳಿ ಇದು ಲಾಂಗ್ ಜಂಪ್ ತುಂಬ ಮೀಟರ್ ಜಾಸ್ತಿ ಇದೆ ಅಂತ ಹೇಳಿದಾರೆ. ಸುಮಾರು 53 ಶಾಸಕರನ್ನು ಕರೆತರೋದು ಅಷ್ಟು ಸುಲಭದ ಮಾತಲ್ಲ. ಮತ್ತು ಬಂದವರಿಗೆಲ್ಲರೂ ಕೂಡ ಆಶ್ರಯ ಒದಗಿಸೋದು ಅಷ್ಟು ಸುಲಭದ ಮಾತಲ್ಲ. ಬಂದವ್ರನ್ನೆಲ್ಲರೂ ಕೂಡ ಮಂತ್ರಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ನಿಮಗೆ ಆಪರೇಷನ್ ಕಮಲ ಆದಮೇಲೆ ಅಲ್ಲೇ ಕೂಡ ಒಡಕಾಯಿತು. ಇವರು ಬಂದಿದ್ರಿಂದ ನಮಗೆ ಮಂತ್ರಿ ಸಿಗಲಿಲ್ಲ, ಇವ್ರು ಬಂದಿದ್ದರಿಂದ ಪಾರ್ಟಿ ಹಾಳಾಯ್ತು ಅಂತ ಹೇಳ್ತು. ನಂತರ ನಿಮಗೆ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರಕ್ಕೆ ಹಿಡಿದಂಥ ಸಂದರ್ಭದಲ್ಲಿ ಅನೇಕರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ನಿಮಗೆ ಪ್ರಮುಖವಾಗಿ ಮಹೇಶ್ ಕುಮಟಳ್ಳಿ ಅವರು ಕೊನೆಗಳಿಗೆ ಅವರಿಗೆ ಕೂಡ ಅವ್ರನ್ನ ಸಚಿವರಾಗಿ ಮಾಡ್ತೀವಿ ಅಂತೇಳಿ ಅವರಿಗೆ ಸಚಿವ ಸ್ಥಾನವೇ ಸಿಗಲಿಲ್ಲ. MTB ನಾಗರಾಜ್ ಅವರಿಗೆ ಅವರು ಕೇಳಿದ ಖಾತೆಯನ್ನೇ ಕೊಡಲಿಲ್ಲ. ಬೇರೆ ಬೇರೆಯವರು ಅವರವರು ಅನೇಕ ಖಾತೆಗಳನ್ನು ಕೇಳಿದ್ರು. ಕೊನೆಗೆ ಅಧಿಕಾರ ಬಂದ ಮೇಲೆ ಅವರಿಗೆ ಸಿಗಬೇಕಂತ ಖಾತೆಗಳು ಸಿಗಲಿಲ್ಲ. ಹಾಗಾಗಿ ಬಂದಂತೂ ಅನೇಕ ಜನ ಫ್ರಸ್ಟ್ರೇಟ್ ಆದರು. ಎಕ್ಸಾಂಪಲ್, ಇವತ್ತು ನಿಮಗೆ ಲೋಕಸಭೆ ಚುನಾವಣೆಯಲ್ಲಿ ಇವತ್ತು ST ಸೋಮಶೇಖರ್ ಅವ್ರ ಜೊತೆ ಮಾನಸಿಕವಾಗಿಲ್ಲ, ಅವರ ಜೊತೆ ಶಿವರಾಮ್ ಹೆಬ್ಬಾರೆಲ್ಲ ಮಾನಸಿಕವಾಗಿಲ್ಲ. ಹಾಗಾಗಿ ಮತ್ತೆ ಹೆಚ್ಚು ದೊಡ್ಡ ಸ್ಟ್ರೆಂತ್ ಇಲ್ಲಿ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು? ಒಂದು ಕಡೆ ಈಗ NDA ಒಳಗಡೆ JDS ಸೇರಿರುವಂಥದ್ದು HD ಕುಮಾರಸ್ವಾಮಿ ಅವ್ರ ಜೊತೆ ಇದ್ದಾರೆ. ಜೊತೆಗೆ ವಿಜೇಂದ್ರ ಅವರು ಇನ್ನೂ ಕೂಡ ಮೊನ್ನೆ ಶಾಸಕರಾಗಿದ್ದಾರೆ. ರಾಜಕೀಯವಾಗಿ ಏನಾದರೂ ಅವರ ಅಪ್ಪ ಆಡಳಿತ ನಡೆಸುವಾಗ ಬೆನ್ನ ಹಿಂದೆ ನೆರಳಾಗಿ ಆಡಳಿತವನ್ನು ನಡೆಸಿದ್ರು, ಅಡ್ಮಿನಿಸ್ಟ್ರೇಷನ್ ಅನ್ನ ತನ್ನ ನೋಡಿದ್ರು. ಆದರೆ ಮುಖ್ಯಮಂತ್ರಿ ಅಂತ ಪದವಿಯನ್ನ ಹೊಂದಲಿಕ್ಕೆ ಅವರಿಗೆ ಸಾಧ್ಯನಾ? ಮತ್ತು ಆಪರೇಷನ್ ಕಮಲ ಅನ್ನೋದು ಕರ್ನಾಟಕದಲ್ಲಿ ಈ ಬಾರಿ ಮತ್ತೆ ಸಾಧ್ಯನೇ? ಯಾರಿಗಾಗಿ ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ. ನಿಮಗೆ ಗಮನಿಸಬಹುದು, ಯಾವ ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಿದ್ರು, ಅದೇ ಆಪರೇಷನ್ ಕಮಲದಿಂದ ರಚನೆ ಆದ ಸರ್ಕಾರ ಆಂಟಿ ಇನ್ಕಂಬೆನ್ಸಿಯಿಂದ ಮತ್ತು ಸರ್ಕಾರದ ಆಡಳಿತ ವೈಫಲ್ಯದಿಂದ ಇವತ್ತು ಅಧಿಕಾರವನ್ನು ಕಳೆದುಕೊಳ್ಳುವ ಸ್ಥಿತಿ ಬಂತು. ನೀವು ಗಮನಿಸಿ, ದೇಶಾದ್ಯಂತ ಆಪರೇಷನ್ ಕಮಲ ಮಾಡಿದಂಥ ಬಹುತೇಕ ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆ ಆಗಿದೆ. ಅಲ್ಲಿ ಬಹುತೇಕವಾಗಿ ಆಡಳಿತ ವೈಫಲ್ಯ ಮತ್ತು ಆಡಳಿತ ವಿರೋಧ ಅಲೆಯಿಂದ ಅಲ್ಲಿ ಅದೇ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನು ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತು ಏಕನಾಥ್ ಶಿಂದೆ ಹೇಳ್ತಾರೆ, ಏಕನಾಥ್ ಶಿಂದೆ ಕರ್ನಾಟಕದಲ್ಲಿ ಆಪರೇಷನ್ ಮಾಡೋಷ್ಟು ಅತಿ ದೊಡ್ಡ ನಾಯಕರು ಅಲ್ಲ. ಒಂದು ಮಾತನ್ನ ಹೇಳಿದ್ರೆ, ನಿಮಗೆ ಮಹಾರಾಷ್ಟ್ರದಲ್ಲಿ ಕೂಡ ಅಲ್ಲೂ ಕೂಡ ಆಡಳಿತ ಸರ್ಕಾರದಲ್ಲಿ ಬಿರುಕು ಉಂಟಾಗಿರುವಂಥದ್ದು. ಏಕನಾಥ್ ಶಿಂದೆ ಜೊತೆ ಹೋದಂಥವ್ರು ನಮಗೆ ಸರಿಯಾದ ಸ್ಥಾನಮಾನ ಸಿಕ್ಕಿಲ್ಲ ಅಂತೇಳಿ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು ಮತ್ತು ಶಿವಸೇನೆ ಹೊಡೆದಿರುವಂಥದ್ದು ಒಂದಷ್ಟು ಎಲ್ಲ ಒಂದು ಕಡೆ ಈ ಚುನಾವಣೆಯಲ್ಲಿ ಅನುಕಂಪ ಆಗುತ್ತೆ, ಉದ್ಧವ್ ಠಾಕ್ರೆಗೆ ಅನುಕೂಲ ಆಗುತ್ತೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಮತ್ತು ಶರದ್ ಪವಾರ್ ಅವರಿಗೆ ಸ್ವಂತ ಸಹೋದರ ಅಜಿತ್ ಪವಾರ್ ಅವರು ನೋವುಂಟು ಮಾಡಿದ್ರು, NCP ನೋಡಿದ್ರು ಅಂತೇಳಿ ಶರದ್ ಪವಾರ್ ಅವರು ಅಲ್ಲಿ ಮಹಾರಾಷ್ಟ್ರ ಕೊಟ್ಟಿರತಕ್ಕಂಥ ಕೊಡುಗೆಗಳ ಕಾರಣಕ್ಕಾಗಿ ಅಲ್ಲಿ ಜನ ಒಂದಷ್ಟು ಅನುಕಂಪವನ್ನು ಹೊಂದಿರುವಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಇವೆಲ್ಲ ಅಟೆನ್ಷನ್ ಡೈವರ್ಷನ್ ಮಾಡಲಿಕ್ಕೆ ಹೊರಟಿರುವಂಥದ್ದು. ಆದರೆ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಅನ್ನೋದು ಬಹುಶಃ ನಥಿಂಗ್ ಇಂಪಾಸಿಬಲ್. ಆದರೆ ಸದ್ಯಕ್ಕೆ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ, ಅಷ್ಟು ಸುಲಭದ ಮಾತಲ್ಲ. ಮತ್ತು ಆಪರೇಷನ್ ಕಮಲ ಮಾಡಿದ್ರು ಕೂಡ ಯಾರು ಕೂಡ ಅಷ್ಟೊಂದು ಸಂಖ್ಯೆಯ ಶಾಸಕರು ಹೋಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಯಾಕಂತೇಳಿ ಹೋದರಿಗೆಲ್ಲ ಮಂತ್ರಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಹೋದರಿಗೆಲ್ಲರೂ ಕೂಡ ಎಲ್ಲವನ್ನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಹುಶಃ ಸರ್ಕಾರ 4 ವರ್ಷ ಇರೋರು ಕಾದು ಭಾರತೀಯ ಜನತಾ ಪಕ್ಷ ನೆಕ್ಸ್ಟ್ ಮುಂದೆ ಅಧಿಕಾರಕ್ಕೆ ಬರುವ ಪ್ರಯತ್ನವನ್ನು ಮಾಡ್ಲಿಕ್ಕೆ ಏನ್ ಬೇಕು ಅಡಿಗಲ್ಲನ್ನು ಹಾಕ್ಬೋದು. ಆದ್ರೆ ಈಗ ಇದು ಟೋಟಲಿ ಎಲೆಕ್ಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಅಷ್ಟೇ. ಓಕೆ, ಸೊ ಇದರ ರೀತಿಯಂತಹ ಹೇಳಿಕೆಗಳು ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ಪರಿಣಾಮಗಳ ಆಗುವಂತಹ ಚಾನ್ಸಸ್ ಇದೆಯಾ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ರೆಡ್ಡಿ ವರ್ಸಸ್ ನಾಯ್ಡು, ಯಾರಾಗ್ತಾರೆ ಆಂಧ್ರದ ಅಧಿಪತಿ? ಲೋಕಸಮರದ ಮಧ್ಯೆ ವಿಧಾನಸಭೆ ಮಹಾಯುದ್ಧ, ಆಂಧ್ರ ರಾಜಕೀಯವನ್ನ ಟರ್ನ್ ಮಾಡ್ತಾರಾ ಪವನ್ ಕಲ್ಯಾಣ್ ಅನ್ನುವಂತಹ ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆಂಧ್ರ ರಾಜಕೀಯಕ್ಕೆ ಈಗ ದೊಡ್ಡ ಮಟ್ಟದಲ್ಲಿ ಈ ಸಲ ಒಂದಷ್ಟು ನಿರೀಕ್ಷೆಗಳು ಕೂಡ ಇದೆ. ನಾವು ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ ಇಲ್ಲಿ ಒಂದೇ ಹಂತದಲ್ಲಿ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗೆ ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಸಲ ಏನ್ ಆಗತ್ತೆ? ಜಗನ್ಮೋಹನ್ ರೆಡ್ಡಿ ಅವರು ಈ ಹಿಂದೆ ಇದ್ದಂತಹ ವರ್ಚಸ್ಸನ್ನೇ ಉಳಿಸಿಕೊಂಡಿದ್ದಾರಾ? ಇವೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮಧು, ಈಗಾಗಲೇ 2ನೇ ಅವಧಿಗೆ ಈ ರೀತಿಯಾದಂತಹ ವರ್ಚಸ್ಸನ್ನ ಉಳಿಸಿಕೊಂಡು ಮತ್ತೆ ತನ್ನ ಆಧಿಪತ್ಯವನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ. 175ರಲ್ಲಿ 155ರವರೆಗೆ ಬರ್ತಾರೆ ಅಂತಂದ್ರೆ ಕಳಿಸಲ್ಲ. ಬಿಕಾಸ್ ಆಫ್ ಜಗನ್ಮೋಹನ್ ರೆಡ್ಡಿ ಅವರಿಗಿದ್ದಂಥ ವರ್ಚಸ್ಸು ಮತ್ತು ಜನರ ಜೊತೆ ಕನೆಕ್ಟ್ ಆದಂತಹ ಪಾದಯಾತ್ರೆಗಳು ಮತ್ತೆಲ್ಲವೂ ಕೂಡ ಅನುಕೂಲ ಆಗಿದೆ. ಮತ್ತು ಅವಾಗ ಇಡೀ ಎಂಟೈರ್ ಫ್ಯಾಮಿಲಿ ಒಟ್ಟಿಗಿತ್ತು. ಇವಾಗ ಸ್ವಲ್ಪ ಸಿನಾರಿಯೋ ಬದಲಾಗಿದೆ. ಶರ್ಮಿಳಾ ಅವರು ಈ ಕಡೆ ಜಂಪ್ ಆಗಿದ್ದಾರೆ ಕಾಂಗ್ರೆಸ್ಗೆ, ಅವರು ಕೂಡ ಕಡಪದಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅಣ್ಣ ವರ್ಸಸ್ ಅಕ್ಕ ಅನ್ನುವಂಥ ಒಂದಷ್ಟು ನರೇಟಿವ್ಗಳು ಕೂಡ ಅಲ್ಲಿ ಬಿಲ್ಡ್ ಆಗಿರುವಂಥದ್ದು. ಅದರ ಆಚೆಗೆ ಈ ಸಲ ತ್ರಿಕೋನ ಸಮರ ಕಂಡು ಬರ್ತಾ ಇರೋದು. ಕಳೆದ ಸಲ ಕಾಂಗ್ರೆಸ್ ತುಂಬಾ ಗೌಣ ಆಗಿತ್ತು, ಬಿಜೆಪಿಗೆ ಅಫ್ಕೋರ್ಸ್ ಅಲ್ಲಿ ಸ್ಪೇಸ್ ಇಲ್ಲ ಕಂಟೆಸ್ಟ್ ಮಾಡುವಂಥದ್ದು. ಈ ಸಲ ವಿಧಾನಸಭೆಯಲ್ಲಿ 10 ಸೀಟು ಮತ್ತು ಲೋಕಸಭೆಯಲ್ಲೂ ಕೂಡ ಸೀಟ್ ಶೇರಿಂಗ್ ಮಾಡಿಕೊಂಡು ಜನಸೇನೆ ಜೊತೆ ನಿಂತಿರಬಹುದು. ಆದರೂ ಕೂಡ ಏನೋ ಬಿಜೆಪಿ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರುವಂಥ TDP ಮೇಲೆ. ಸೊ ಕಾಂಗ್ರೆಸ್ ಈ ಸಲ ಶರ್ಮಿಳಾ ಅವ್ರ ಕಾರಣಕ್ಕೆ ಏನಾದರೂ ವಾಪಸ್ಸು ನಾವು ಬೌನ್ಸ್ ಬ್ಯಾಕ್ ಮಾಡಬೇಕು, ಒಂದಷ್ಟು ಫೈಟ್ ಪ್ರೆಸೆನ್ಸ್ ಅನ್ನು ಕೊಡಬೇಕು ಅಂತ ನೋಡ್ತೇವೆ. ಅದ್ರ ಆಚೆಗೆ ಇಲ್ಲಿ ನೇರ ಹಣಾಹಣಿ ಇರುವಂಥದ್ದು ಜಗನ್ಮೋಹನ್ ರೆಡ್ಡಿ ಮತ್ತು
ಚಂದ್ರಬಾಬು ನಾಯ್ಡು ನಡುವೆ. ಸೊ ಚಂದ್ರಬಾಬು ನಾಯ್ಡುಗೆ ಅಸ್ತಿತ್ವದ ಪ್ರಶ್ನೆ, ಜನಸೇನಕ್ಕೆ ಅಸ್ತಿತ್ವದ ಪ್ರಶ್ನೆ, ಒಂದು ಸೀಟ್ಗೆ ಅಷ್ಟೇ ತೃಪ್ತಿ ಗಳಿಸಲ್ಲ. ಸೊ ಈ ಸಲ ಯಾವ ರೀತಿ ಬೌನ್ಸ್ ಬ್ಯಾಕ್ ಮಾಡ್ತಾರೆ ಅಂತ ನೋಡ್ಬೇಕು. ಆಡಳಿತ ವಿರೋಧಿ ಅಲೆ ಇದ್ರೆ ಅದನ್ನ ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಂತಾರೆ ಅನ್ನುವಂಥದ್ದು. ಆದ್ರೆ ಆಡಳಿತ ವಿರೋಧಿ ಅಲೆಯನ್ನ ಮೀರಿ ನಾವು ಈ ಸಲ ಸೆಕ್ಯೂರ್ ಮಾಡ್ತೀವಿ ಮತ್ತೊಮ್ಮೆ ಅನ್ನುವಂತ ಒಂದಷ್ಟು ವಿಶ್ವಾಸದಲ್ಲಿ ಜಗನ್ಮೋಹನ್ ರೆಡ್ಡಿ ಇದೆ. ಯಾವ ಕಾರಣಕ್ಕೆ ಅಂದ್ರೆ ಈಗಾಗಲೇ 2-3 ಅನೌನ್ಸ್ಮೆಂಟ್ ಗಳನ್ನ ಮಾಡಿದ್ದಾರೆ. ನಾವು 2-3 ಕ್ಯಾಪಿಟಲ್ ಗಳನ್ನ ಮಾಡ್ತೀವಿ, ಅಮರಾವತಿಯನ್ನ ಒಂದು ಕ್ಯಾಪಿಟಲ್ ಮಾಡಿದ್ರೆ ಕರ್ನೂಲನ್ನ ಜುಡಿಷಿಯಲ್ ಕ್ಯಾಪಿಟಲ್ ಮಾಡ್ತೀವಿ, ಜೊತೆಗೆ ವಿಶಾಖಪಟ್ಟಣವನ್ನ ಎಕ್ಸಿಕ್ಯೂಟಿವ್ ಕ್ಯಾಪಿಟಲ್ ಮಾಡ್ತೀವಿ, ಒಂದು ಬಿಸ್ನೆಸ್ ಹಬ್ ಮಾಡ್ತೀವಿ. ಈಗ ಹಲವಾರು ಪ್ರಾಮಿಸ್ ಗಳನ್ನ ಮಾಡಿದ್ರ ಜೊತೆಗೆ ಇವತ್ತೇನು ಕಾಂಗ್ರೆಸ್ ಅತಿ ಹೆಚ್ಚಿನ ಮಟ್ಟದಲ್ಲಿ ಗ್ಯಾರಂಟಿ ಅಂತ ಮಾತನಾಡ್ತಾ ಇದ್ದಾರಲ್ಲ, ಆ ಗ್ಯಾರಂಟಿಯ ಮೂಲವನ್ನು ಹುಡುಕ್ತಂತ ಸಂದರ್ಭದಲ್ಲಿ ಒಂದೋ ತಮಿಳುನಾಡಿಗೆ ಹೋಗ್ಬೇಕು, ಇಲ್ಲ ಅದಕ್ಕೂ ಮೀರಿದ ವೈಬ್ರೆಂಟ್ ಸ್ವರೂಪಗಳನ್ನು ನೋಡೋದಾದ್ರೆ ಪಕ್ಕದ ಆಂಧ್ರದಲ್ಲಿ ಈ ಒಂದು ಪ್ಯಾಟರ್ನ್ ನೋಡಿದ್ವಿ. ಸೊ ಅವರು ಕೊಟ್ಟಂತ ಒಂದಷ್ಟು ಭರವಸೆಗಳು ಮತ್ತು ಆ ಗ್ಯಾರಂಟಿ ರೂಪದ ಭರವಸೆಗಳೇನಿತ್ತು ಅದರ ರಿಫ್ಲೆಕ್ಷನ್ ಇವತ್ತು ಅವರು ಅಧಿಕಾರದಲ್ಲಿರುವುದು. ಅಂಥದ್ದೇ ಹಲವಾರು ಗ್ಯಾರಂಟಿಗಳನ್ನ ಈ ಸಲ 9 ನವರತ್ನಲ್ಲೂ ಗ್ಯಾರಂಟಿ ಅನ್ನೋ ತರ ನವರತ್ನ ಪ್ಲಸ್ ಅನ್ನೋ ರೀತಿ ಗ್ಯಾರಂಟಿ ಕಾಂಗ್ರೆಸ್ ವರ್ಡ್ ಆಗಿರೋದ್ರಿಂದ ಅವ್ರದೇ ಆದಂತ ರೀತಿಯಲ್ಲಿ ಪ್ರಾಮಿಸ್ ಗಳನ್ನ ಮಾಡ್ಕೊಂಡು ನವರತ್ನದ ಭರವಸೆಗಳು ಅಂತ ಅನ್ಎಂಪ್ಲಾಯ್ಮೆಂಟ್ ಇರುವಂತವರಿಗೆ ಪಿಂಚಣಿ ಇರಬಹುದು, ಅಥವಾ ಅಲ್ಲಿ ಈಗಾಗಲೇ 3,000 ಇರುವಂತಹ ಪಿಂಚಣಿಯನ್ನು 3,500ಕ್ಕೆ ಕೊಡುವಂತ ಸಾಮಾಜಿಕ ಭದ್ರತಾ ಯೋಜನೆ, ಈಗ ಹಲವಾರು ಜನಪ್ರಿಯ ಭರವಸೆಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಹೊಸ ಉದ್ಯಮ ಕೇಂದ್ರಗಳನ್ನು ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ರೆ ಅಷ್ಟೇ ಏನು ಕೌಂಟರ್ ಆಗಿ ಈಗ ಬಿಜೆಪಿ ಜೊತೆಯಲ್ಲಿದ್ರು ಕೂಡ ಚಂದ್ರಬಾಬು ನಾಯ್ಡು ಅವರು ಕೂಡ ಈಗ ಒಂದು ಕಡೆ ಬಿಜೆಪಿ ಗ್ಯಾರಂಟಿ ಅಥವಾ ಪಾಪ್ಯುಲಿಸ್ಟ್ ಭರವಸೆಗಳಿಗೆ ಏನು ವಿರುದ್ಧವಾಗಿದೆ, ಒಂದಷ್ಟು ಸಸ್ಟೈನಬಲ್ ಭರವಸೆಗಳನ್ನ ಏನ್ ಕೊಡುತ್ತೆ, ಅದಕ್ಕೆ ವ್ಯತಿರಿಕ್ತವಾಗಿ ಇಲ್ಲಿ ಪ್ರಾದೇಶಿಕವಾಗಿ ಬಿಜೆಪಿಯ ವಿತ್ ಕನ್ಸಲ್ಟೇಷನ್ ಅಥವಾ ವಿತೌಟ್ ಕನ್ಸಲ್ಟೇಷನ್ ಅವರಂತೂ ಬೇಕಾಬಿಟ್ಟು ಒಂದಷ್ಟು ಅನೌನ್ಸ್ಮೆಂಟ್ ಗಳನ್ನ ಮಾಡಿದ್ರೆ ಟು ಕೌಂಟರ್ ಜಗನ್. ಅದು ಯಾವ ರೀತಿ ಈಲ್ಡ್ ಆಗುತ್ತೆ ಚಂದ್ರಬಾಬು ನಾಯ್ಡುಗೆ ನೋಡಬೇಕು. ಇನ್ನು ಚಂದ್ರಬಾಬು ನಾಯ್ಡುಗೆ ವೈಯಕ್ತಿಕವಾಗಿ ಎಷ್ಟೊಂದು ಎಕ್ಸಿಸ್ಟೆನ್ಸ್ ಸವಾಲುಗಳಿದೆ ಅಂತಂದ್ರೆ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರದಲ್ಲಿ ಕುಪ್ಪಮ್ಮಲ್ಲಿ ಕಳೆದ ಸುಮಾರು ದಶಕಗಳಿಂದ ಏನ್ ಮಾಡ್ತಾ ಇದ್ರು, ತುಂಬಾ ಬಂದು ಪ್ರಚಾರವನ್ನು ಮಾಡಿದ್ದೆ ಕಡಿಮೆ. ಆದ್ರೆ ಈ ಸಲ ವೈಯಕ್ತಿಕವಾಗಿ ಅವರು ಕೂಡ ಅತಿ ಹೆಚ್ಚು ಪ್ರಚಾರಗಳನ್ನ ಮಾಡಿದ್ರೆ ಬಿಕಾಸ್ ಅಂತದೊಂದು ಪೈಪೋಟ್ ಇದೆ. ಈ ಸಲ ಇವರನ್ನ ಕಂಪ್ಲೀಟ್ ಆಗಿ ಮುಗಿಸ್ಲೇಬೇಕು ಅನ್ನೋ ರೀತಿ ಜಗನ್ಮೋಹನ್ ರೆಡ್ಡಿ ಮತ್ತು ಅವರ ಇಡೀ ಟೀಮ್ ಕೂತಿರುವಂತದ್ದು. ಮತ್ತು ಅದಕ್ಕೆ ಯಾವ ರೀತಿ ಕೌಂಟರ್ ಕೊಡ್ತಾರೆ ನೋಡ್ಬೇಕು. ಅದರ ಆಚೆಗೆ ಲೋಕಸಭಾ ಸ್ಥಾನಗಳಲ್ಲೂ ಕೂಡ ಒಂದಷ್ಟು ಒಳ್ಳೆಯ ನಂಬರ್ಸ್ ಇರೋದ್ರಿಂದ ಇಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಆಗಿದೆ. 4% ರಿಸರ್ವೇಶನ್ ಏನಿದೆ ಅದರ ಸುತ್ತಲೂ ಕೂಡ ಮುಸ್ಲಿಮರ ಮೀಸಲಾತಿ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದು ಕಡೆ ಬಿಜೆಪಿಯ ನಿಲುವಿಗೆ ವ್ಯತಿರಿಕ್ತವಾಗಿ ಮುಸ್ಲಿಮರ ಒಂದು ಮೀಸಲಾತಿ ವಿಚಾರದಲ್ಲಿ ಅಲ್ಲಿ ಲೋಕಲ್ ಆಗಿ ಚಂದ್ರಬಾಬು ನಾಯ್ಡು ಇರ್ಬೋದು, ಜನಸೇನೆ ಇರ್ಬೋದು, ಅವ್ರದೇ ಆದಂತ ಒಂದು ಭರವಸೆಗಳನ್ನು ಕೊಟ್ಟಿರೋದು, ಯಾವ ಕಾರಣಕ್ಕೂ ಟಚ್ ಮಾಡಲ್ಲ, ನಾವು ಉಳಿಸ್ತೀವಿ ಅಂತ. ಇಂಥ ಒಂದು ಬಣ್ಣ ಬದಲಿಸುವ ವ್ಯಕ್ತಿನ ನೀವು ನಂಬ್ತೀರಾ? ಆಗಲ್ಲ, ಇವರಿಂದ ಸಾಧ್ಯ ಇಲ್ಲ ಅಂತ YSRPC ಹೇಳ್ತಾ ಇರುವಂತ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಆಂಧ್ರ ಪ್ರದೇಶ ತುಂಬಾ ಕುತೂಹಲಗಳನ್ನ ಇಟ್ಕೊಂಡಿದೆ. ನವಿತಾ ಪಟೇಲ್ ರೇ, ಈಗ ನೆಲೆ ಇಲ್ಲದಿರುವಂತಹ ಬಿಜೆಪಿ ಬಲ ಕಳೆದುಕೊಂಡಿರುವಂತಹ ಕಾಂಗ್ರೆಸ್ಗೆ ಒಂದು ಪ್ರಧಾನ ಅವಕಾಶನ ಇದು ಹೇಗೆ? ಅಫ್ಕೋರ್ಸ್ ಈಗ ಅಲ್ಲಿ ನೆಲೆ ಕಳೆದುಕೊಂಡಿರುವ ಕಾಂಗ್ರೆಸ್ ಒಂದು ಕಡೆ ಆದ್ರೆ ನೆಲೆ ಹುಡುಕುತ್ತಿರುವ ಬಿಜೆಪಿ ನಡುವೆ ಮತ್ತೆ ಬಲ ಪ್ರದರ್ಶನಕ್ಕೆ ಸಜ್ಜಾಗಿರ್ತಕ್ಕಂಥ YSR ಪಾರ್ಟಿ. ನಿಮಗೆ ದಕ್ಷಿಣದ ಪ್ರಧಾನ ರಾಜ್ಯ ಆಂಧ್ರ ಪ್ರದೇಶ ಇವತ್ತು ರಾಜಕೀಯ ಭೂಪಟದ ಇತಿಹಾಸದಲ್ಲಿ ಅದರದ್ದೇ ಆದ ಸ್ಥಾನಮಾನ ಇರತಕ್ಕಂಥದ್ದು. ನಿಮಗೆ ಆಂಧ್ರ ಪ್ರದೇಶದ ರಾಜಕಾರಣವೇ ಬೇರೆ, ಅಲ್ಲಿ ರೌಡಿಸಮ್ ಇದೆ ಮತ್ತು ಗ್ಯಾರಂಟಿ ಯೋಜನೆಗಳಿದೆ, ಭರಪೂರ ಭರವಸೆಗಳು ಇರ್ತಕ್ಕಂಥದ್ದು. ನಿಮಗೆ ಭಾರತೀಯ ಜನತಾ ಪಕ್ಷ ನೋಡಿ 2019ರಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಸಿಡಿದು ನಿಂತು ತನ್ನದೇ ಆದ ನೆಲೆಯನ್ನು ಹಿಡ್ಕೊಂಡು ಎಲ್ಲ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷಗಳನ್ನು ಬಿಜೆಪಿ ವಿರೋಧ ಪಕ್ಷಗಳನ್ನು ಒಗ್ಗೂಡಿಸಲು ಬಂದಂತಹ ಚಂದ್ರಬಾಬು ನಾಯ್ಡು ಇವತ್ತು ಅದೇ NDA ಜೊತೆ ಸೇರ್ಕೊಂಡಿರ್ತಕ್ಕಂಥದ್ದು ಮತ್ತು ಅದೊಂದು ವಿಪರ್ಯಾಸ. ಮತ್ತೊಂದು ಕಡೆ ಯಾವ ಚಂದ್ರಬಾಬು ನಾಯ್ಡು ಅವರನ್ನ ಹೈದರಾಬಾದ್ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಕೋರ್ಟ್ ಸೂಚನೆ ಮೇರೆಗೆ ಅವರನ್ನ ಅರೆಸ್ಟ್ ಮಾಡಲಾಯಿತು. ಅದೇ ಈ ಬಾರಿ ಅವರ ಪ್ರಮುಖ ಅಸ್ತ್ರ ಆಗಿರುವಂಥದ್ದು. ಅಂದ್ರೆ ಭಾವನಾತ್ಮಕ ಅಸ್ತ್ರವನ್ನ TDP ಪ್ರಯೋಗ ಮಾಡ್ತಿರುವಂಥದ್ದು. ಕಳೆದ ಬಾರಿ ಕೂಡ ಜನಸೇನಾ ಸುಮಾರು 136 ಕ್ಷೇತ್ರಗಳಿತ್ತು, ಕೇವಲ 1 ಸ್ಥಾನಕ್ಕೆ ಸೀಮಿತ ಆಯ್ತು. ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಎಲ್ಲೋ ಒಂದ್ ಕಡೆ ಈ ಹಿಂದಿನ ಸಿನಿಮಾ ನಟರ ವೈಭೋಗ ಇಲ್ಲಿ ನಡೆಯಲ್ಲ ಅನ್ನೋದೊಂದು ಮೆಸೇಜ್ ಪಾಸ್ ಮಾಡಿದ್ರು. ಜನಸೇನಾದ ಅಧ್ಯಕ್ಷ ಎಲ್ಲಿ ಸೇರಿದ್ರು ಕೂಡ ಜನ ಸೇರ್ತಾ ಇದ್ರು, ಆದ್ರೆ ಜನ ಅವು ಮತಗಳಾಗಿ ಪರಿವರ್ತನೆ ಆಗಲಿಲ್ಲ. ನಿಮಗೆ ಈ ಬಾರಿ ನಿಮಗೆ ಕಳೆದ ಬಾರಿ 175 ಸ್ಥಾನಗಳಲ್ಲಿ 151 ಸ್ಥಾನಗಳಲ್ಲಿ 2019ರಲ್ಲಿ YSR ಪಾರ್ಟಿ ಜಗನ್ ರವರು ಗೆದ್ದಿದ್ರು. ಯಾವ ಆಡಳಿತ ಪಕ್ಷ ಆಗಿತ್ತಂತ TDP ಆಶ್ಚರ್ಯಕರ ರೀತಿಯಲ್ಲಿ ಕೇವಲ 23 ಸ್ಥಾನ ಗಳಿಸಲಿಕ್ಕೆ ಸಾಧ್ಯ ಆಯಿತು. ಈ ಬಾರಿ 3 ಅಲ್ಲಿ ಹೋರಾಟಗಳಿರ್ತಕ್ಕಂಥ. ಒಂದು ಕಡೆ ಮತ್ತೆ ದಿವಂಗತ ರಾಜಶೇಖರ ರೆಡ್ಡಿ ಅವರ ವೈಭವನ ಮತ್ತೆ ತರಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಅವರದೇ ಪುತ್ರಿ ಶರ್ಮಿಳಾರವರನ್ನ ಅಲ್ಲಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆಯಾಗಿ ಮಾಡಿರುವಂಥದ್ದು, ಅವರು ಕಡಪದಿಂದ ಸ್ಪರ್ಧೆಯನ್ನು ಮಾಡಿರುವಂಥದ್ದು. ಮತ್ತು ಎಲ್ಲೊಂದು ಕಡೆ ಮತ್ತೆ ನಾವು ವೈಭವವನ್ನು ಪಡಿಬಹುದಾ, ನೆಲೆ ಕಳೆದುಕೊಂಡಿರುವ ಕಾಂಗ್ರೆಸ್ ಮತ್ತೆ ಬಲಯುತ ಆಗುತ್ತಾ ಅನ್ನೋದೊಂದು ಚರ್ಚೆ ಆಗ್ತಿರುವಂಥ, ಅಲ್ಲಿ ಕೂಡ ಹೋರಾಟಗಳು ನಡೀತಿರುವಂಥದ್ದು. ಮತ್ತು ಯಾವ NDA ಪ್ರಮುಖ ಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮುಸ್ಲಿಮರಿಗೆ 4% ವಿರೋಧವನ್ನು ವ್ಯಕ್ತಪಡಿಸ್ತಿದೆ. ಆದರೆ ಆಂಧ್ರದಲ್ಲಿ ಇದು ವಿಚಿತ್ರವಾಗಿರ್ತಕ್ಕಂಥ, ಇದು ವಿರುದ್ಧವಾಗಿರುವಂಥದ್ದು. ಬಿಜೆಪಿ ಹೊರತುಪಡಿಸಿ ಅವರ ಮಿತ್ರ ಪಕ್ಷ ಆಗಿರ್ತಕ್ಕಂಥ TDPಯ ಚಂದ್ರಬಾಬು ನಾಯ್ಡು ಅವರು ಕೂಡ ಮುಸ್ಲಿಮರ ಮೀಸಲಾತಿ 4% ನಾವು ಮುಂದುವರಿಸ್ತೀವಿ ಅಂತ ಕೂಡ ಹೇಳಿರುವಂಥದ್ದು. ಮತ್ತೆ ಕಾಂಗ್ರೆಸ್ನಿಂದ ಕೂಡ ಅಲ್ಲಿ ವಿಶೇಷ ಸ್ಥಾನಮಾನದ ಭರವಸೆ ಕೊಟ್ಟಿರುವಂಥದ್ದು ಮತ್ತು ಆ ವಿಶೇಷ ಸ್ಥಾನಮಾನ ಭರವಸೆಯನ್ನು ಈಡೇರಿಸುವಲ್ಲಿ
ಜಗನ್ ರವರು ವಿಫಲರಾಗಿದ್ದಾರೆ ಅಂತ ಹೇಳಿರುವಂಥದ್ದು. ಜಗನ್ ಅವರು ನಿನ್ನೆ ಒಂದು ಮಾತನ್ನು ಹೇಳಿದ್ದಾರೆ, ನಾನು ಮಹಾಭಾರತದ ಚಕ್ರವ್ಯೂಹದೊಳಗಡೆ ಹೋಗುವಂತ ಅಭಿಮನ್ಯು ಅಲ್ಲ, ನಾನು ಅರ್ಜುನ, ನನಗೆ ಶ್ರೀಕೃಷ್ಣನಂತ ಶಕ್ತಿ ಇದೆ ಅನ್ನೋ ಮುಖಾಂತರ ವಿರೋಧಿಗಳಿಗೆ ಒಂದು ತಿರುಗೇಟನ್ನು ಕೊಟ್ಟಿರುವಂಥದ್ದು. ಮತ್ತು ಅಲ್ಲಿ ಕೊಟ್ಟಿರ್ತಕ್ಕಂಥ ನವರತ್ನ ಯೋಜನೆಗಳಿರ್ತಕ್ಕಂಥದ್ದು ಮತ್ತು ಮಹಿಳೆಯರಿಗೆ ಕುಟುಂಬದಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಲಿಕ್ಕೆ 13,000 ಇದ್ದಿದ್ದು 16,000 ಈಗ ಮತ್ತೆ ಘೋಷಣೆಯನ್ನು ಮಾಡಿರುವಂಥದ್ದು. ಮತ್ತು ರೈತ ಭರವಸೆ ಯೋಜನೆಯಲ್ಲಿ ಅದು ಕೂಡ 13,500 ಇತ್ತು, 16,000 ರೂಪಾಯಿಯನ್ನು ಮಾಡಿರುವಂಥದ್ದು. ಅಲ್ಲೂ ಕೂಡ ಭರಪೂರ ಭರವಸೆಯನ್ನು ಕೊಟ್ಟಿದೆ. ಕರ್ನಾಟಕದ ಯಾವ ಗ್ಯಾರಂಟಿ ಚುನಾವಣೆಯಲ್ಲಿ ವರ್ಕೌಟ್ ಆಯಿತು ಅದನ್ನ ಮತ್ತೆ ಅವರು ವರ್ಕೌಟ್ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿರುವಂಥದ್ದು. ಆದ್ರೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಈ ಬಾರಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಬೇಕನ್ನೋದು ತೀರ್ಮಾನ ಮಾಡಿರೋದು. ಯಾಕಂತ ಹೇಳಿದ್ರೆ 6ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಗೆಲ್ಬೇಕನ್ನೋ ಕಾರಣಕ್ಕೆ 6 ಕಡೆ ನಿಂತಿರ್ತಕ್ಕಂಥದ್ದು. ಮತ್ತು ಮಿತ್ರ ಪಕ್ಷಗಳು ಈಗಾಗಲೇ 17 ಸ್ಥಾನಗಳನ್ನ ಇವರು ಪಡೆದುಕೊಟ್ಟಿರ್ತಕ್ಕಂಥದ್ದು, ಯಾರು TDP ಗೆದ್ದಿರುವಂಥ, ಮತ್ತು ವಿಧಾನಸಭೆಯಲ್ಲಿ ಕೂಡ 10 ಸ್ಥಾನಗಳನ್ನ ಪಡೆದುಕೊಂಡಿರುವಂಥದ್ದು. ಆದ್ರೆ ಜಗನ್ ರೆಡ್ಡಿ ಅವರ ಯೋಜನೆಗಳು ಅವು ಜನಮರುಳು ಅಥವಾ ಜನಪ್ರಿಯ ಏನ್ ಬೇಕಾದ್ರೂ ಕರಿಬಹುದು, ನಮಗೆಲ್ಲ ಅದು ಜನಮರುಳಾಗ್ಬೋದು. ಆದ್ರೆ ಅಲ್ಲಿರ್ತಕ್ಕಂಥ ಅದರ ಯೋಜನೆಗಳನ್ನ ಪಡೆತಕ್ಕಂಥ ಅಲ್ಲಿನ ಮತದಾರರಿಗೆ ಅದು ಜನಪ್ರಿಯ ಯೋಜನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಜಗನ್ ಮೇಲೆ ಒಂದು ಭರವಸೆ ಇದೆ. ಅವರು ಕಳೆದ ಬಾರಿ 2019ರಲ್ಲಿ ಏನು ಭರವಸೆಯನ್ನು ಕೊಟ್ಟರು ಆ ಭರವಸೆಯನ್ನು ಈಡೇರಿಸಿದ್ರು ಮತ್ತು ಕೂಡ ನಮಗೆ ಈ ಬಾರಿ ಭರವಸೆಯನ್ನು ಮತ್ತಷ್ಟು ವಿಸ್ತರಿಸಿದ್ದಾರೆ ಅನ್ನೋ ಒಂದು ನಂಬಿಕೆ ಇರತಕ್ಕಂಥದ್ದು. ಹಾಗಾಗಿ ನೀವು ಆರಂಭದಲ್ಲಿ ನೋಡಿ, ನಿಮಗೆ TDP ಯಾವ ನರೇಂದ್ರ ಮೋದಿ ಅವರು ಓಪನ್ ಆಗಿ ಮುಸ್ಲಿಮರಿಗೆ ಮೀಸಲಾತಿ 4% ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಅಲ್ಲಿರ್ತಕ್ಕಂಥ 7% ಮುಸಲ್ಮಾನ ಮತಗಳಿರ್ತಕ್ಕಂಥ ಆ 7% ಮುಸಲ್ಮಾನ ಮತಗಳ ಕಾರಣಕ್ಕಾಗಿ ಇವತ್ತು ಚಂದ್ರಬಾಬು ನಾಯ್ಡು ಅವರು ಅದರ ಮೇಲೆ ಮತ ಮೇಲೆ ಕಣ್ಣಿಟ್ಟು ನಾವು ಅದನ್ನು 4% ಮೀಸಲಾತಿಯನ್ನು ಮುಂದುವರಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಆಗಿರುವಂಥದ್ದು. ಹಾಗಾಗಿ ಅಲ್ಲಿ NDA ಮೈತ್ರಿ ಆಗಿದ್ರು ಕೂಡ ಮುಸಲ್ಮಾನ ಮತಗಳಿಗಾಗಿ ಅವಣಿಸ್ತಿರ್ತಕ್ಕಂಥ ನೆಕ್ಸ್ಟ್ ಟೈಮ್ ಅವರು ಜಗನ್ ರೆಡ್ಡಿ ಅವರು ಕೂಡ ಇದನ್ನೇ ಹೇಳ್ತಿರುವಂಥದ್ದು. ಶರ್ಮಿಳಾ ಕೂಡ ಮುಸಲ್ಮಾನ ಮತಗಳಿಗೆ ಕಣ್ಣಾಕಿರುವಂಥದ್ದು. ಹಾಗಾಗಿ ಇಲ್ಲಿ ನಾವು ಅಲ್ಲಿ ಮತಗಳಿಕೆಯ ಮೇಲೆ ಕೂಡ ಇಲ್ಲಿ ಸಮುದಾಯದಲ್ಲಿ OBC 36% ಇರ್ತಕ್ಕಂಥದ್ದು. ಯಾರು ಇಲ್ಲಿ OBC ಮತಗಳನ್ನು ಹೆಚ್ಚು ಪಡಿತಾರೆ ಅವ್ರಿಗೆ ಇಲ್ಲಿ ಗೆಲುವು ಸಾಧ್ಯ ಅನ್ನೋದು ಲೆಕ್ಕಾಚಾರ ಇರ್ತಕ್ಕಂಥದ್ದು. ಒಟ್ಟಾರೆ ನಿಮಗೆ ಆಂಧ್ರ ರಾಜಕಾರಣ ಇದೆಯಲ್ಲ, ಆಂಧ್ರ ರಾಜಕಾರಣದ ಜನರು ಇದರಲ್ಲ, ಒಂದು ಸರಿ ಒಬ್ಬರನ್ನ ಇಷ್ಟಪಟ್ಟರೆ ಮತ್ತೆ ಮತ್ತೆ ಇಷ್ಟಪಡ್ತಾರೆ. ಯಾಕಂದ್ರೆ ಇದಕ್ಕೆ ಉದಾಹರಣೆ ನಿಮಗೆ YS ರಾಜಶೇಖರ ರೆಡ್ಡಿ. ಹಾಗಾಗಿ ಜಗನ್ಮೋಹನ್ ರೆಡ್ಡಿ ಕೂಡ ಈ ಎಲ್ಲ ಜಗನ್ಮೋಹನ್ ರೆಡ್ಡಿ ವಿರುದ್ಧ ಇರ್ತಕ್ಕಂಥ ಒಂದು ಇಂಡಿ ಕೂಟ, ಮತ್ತೊಂದು ಕಡೆ NDA ಕೂಟ. ಈ NDA ಮತ್ತು ಇಂಡಿ ಕೂಟದ ವಿರುದ್ಧ ಏಕಾಂಗಿಯಾಗಿ ಹೋರಾಟ ಮಾಡ್ಲಿಕ್ಕೆ ಈಗ ಜಗನ್ ರೆಡ್ಡಿ ಇಳ್ದಿರ್ತಕ್ಕಂಥದ್ದು. ಹಾಗಾಗಿ ಜನರಲ್ಲೂ ಕೂಡ ಒಂದಷ್ಟು ಸಿಂಪತಿ ಬಂದಿರುವಂಥದ್ದು. ಮತ್ತು ಈ ಬಾರಿ ಭಾರತೀಯ ಜನತಾ ಪಕ್ಷ ಅಲ್ಲಿ ನೆಲೆ ಹುಡುಕಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ TDPಯನ್ನು ಕೂಡ ಮೀರಿಸುವಂತ ಬಲ ಪಡೆದುಕೊಳ್ಳೋ ಸಾಧ್ಯತೆ ಕೂಡ ಇದೆ. ಓಕೆ, ಇನ್ನು ಎಸ್ ಮತ್ತೆ ಕ್ವಿಕ್ ಆಗಿ ಹೇಳೋದಾದ್ರೆ ಲೋಕಸಭೆ ಮತ್ತು ವಿಧಾನಸಭೆ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳನ್ನ ನಾವು ನೋಡ್ತೀವಿ. ಇಲ್ಲಿ ನೋಡೋದಾದ್ರೆ ಇಲ್ಲಿ ಕಳಿಸಲವು ಕೂಡ ಅದೇ ಆಗಿರುವಂತದ್ದು. ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಲೋಕಸಭೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅತ್ಯಂತ ವ್ಯತಿರಿಕ್ತ ಫಲಿತಾಂಶಗಳು ಅಥವಾ ತೀರಾ ಸಾಮ್ಯ ಇರುವಂತದ್ದು. ಆದ್ರೆ ಇಲ್ಲ ಆದ್ರೆ ಒಂದೇ ಕಡೆ ಹೋಗುವಂತ ಫಲಿತಾಂಶವನ್ನು ನೋಡಿದ್ವಿ. ಕಳಿಸಲವು ಕೂಡ ಅದೇ ಆಗಿರೋದು. ಜಗನ್ ಮೋಹನ್ ಅವರಿಗೆ ನಾಯಕತ್ವಕ್ಕೆ ಅಲ್ಲಿ ಒಳ್ಳೆ ಸ್ಥಾನಮಾನಗಳು ಸಿಕ್ಕಿದೆ. ಲೋಕಸಭೆಯಲ್ಲೂ ಕೂಡ ಅದೇ ಕಾರಣಕ್ಕೆ ಅವರು ಬಾಹ್ಯವಾಗಿ NDA ಕೂಟದಲ್ಲಿ ಇದ್ರು, ಸಪೋರ್ಟ್ ಎಲ್ಲ ನಿರ್ಣಾಯಕವಾದಂತಹ ಕಾಯ್ದೆಗಳ ಸಂದರ್ಭದಲ್ಲಿ. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಈಗ ಹೊರಗಡೆ ಬಂದಿದ್ದಾರೆ. ಈ ಸಲವೂ ಕೂಡ ಅಕಸ್ಮಾತ್ ವಿಧಾನಸಭೆಯಲ್ಲಿ ಏನಾದರೂ ರಿಟೇನ್ ಮಾಡ್ಕೊಳ್ಳೋದಾದ್ರೆ ಅದರ ನೇರ ರಿಫ್ಲೆಕ್ಷನ್ ಖಂಡಿತವಾಗ್ಲೂ ಕೂಡ ಲೋಕಸಭಾ ಸ್ಥಾನಗಳ ಮೇಲೆ ಬಂದೇ ಬರುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಚುನಾವಣಾ ಚದುರಂಗದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಇದು ಇವತ್ತಿನ ಚುನಾವಣಾ ಚದುರಂಗ. ನಾಳೆ ಮತ್ತಷ್ಟು ಸುದ್ದಿಯ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.